ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದೀವಿ, ವಿಳಂಬ ಆಗ್ತಾ ಇದೆ, ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಾ ಇರಬಹುದು, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಜಾಬ್ನಲ್ಲಿ ತೊಂದರೆಗಳಿರಬಹುದು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಶೀಘ್ರವಾಗಿ ನೀವು ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇನ್ನು ಪ್ರತಿ ಒಂದು ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ಮಾಹಿತಿ, ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಬ್ಬ ಪೋಷಕರಿಗೂ ತನ್ನ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಲಾಯರ್ ಆಗ್ಬೇಕು ಅಥವಾ ಹೀರೋ ಆಗ್ಬೇಕು, ಈ ರೀತಿಯಾಗಿರುವಂತ ಆಸೆ ಕನಸುಗಳಿರುತ್ತೆ. ಆದ್ರೆ ಮಕ್ಕಳ ಆಸೆನೇ ಬೇರೆ ಇರುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಸ್ ನಡೀತಾ ಇದೆ. ಇನ್ ಕೆಲವರು 10th ಆಗಿರ್ಬೋದು, PU ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾವ ಕಾಂಬಿನೇಷನ್ ತಗೊಳ್ಬೇಕು, ಏನ್ ಮಾಡ್ಬೇಕು ಅಂತ ಕೆಲವೊಂದು ಪೋಷಕರು ಒತ್ತಡವನ್ನ ಕೂಡ ಹೇರ್ತಾರೆ ಮಕ್ಕಳ ಮೇಲೆ ಅಂತ ಹೇಳ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಎಜುಕೇಶನ್ ಪರ್ಪಸ್ ಆಗಿ ಹೇಗೆ ಅವ್ರು ಮುಂದುವರಿಬೇಕಾಗತ್ತೆ, ಪೋಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರನ್ನೇ ಒಂದು ಲೈಫ್ ನ ನೆಕ್ಸ್ಟ್ ಡಿಸಿಷನ್ ನ ಹೆಂಗೆ ಮಾಡ್ಬೇಕು ಅಂತ ಹೇಳ್ತೀರಾ ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಕೂಡ ಈಗ ಪರೀಕ್ಷೆಗಳು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಅದಕ್ಕೆ ಈ ಮಕ್ಕಳಿಗೆಲ್ಲ, ಈ ಸ್ಟೂಡೆಂಟ್ಸ್ಗೆ ಒಂದು ಗೋಲ್ಡನ್ ಟೈಮ್ ಇದೊಂದೇ. ಬೇರೆ ನೀವು ಏನ್ ಮಾಡ್ತಿರೋ ಮುಂದಕ್ಕೆಲ್ಲ ಮಾಡಬಹುದು, ಆದ್ರೆ ಇದೊಂದು ಮಾಡ್ಲಿಕ್ಕೆ ನಿಮಗೆ ಅವಕಾಶಗಳಿರಲ್ಲ. ಆನಂತರ ನೀವು ವ್ಯಥೆ ಪಡ್ತೀರಿ, ಬಾಧೆ ಪಡ್ತೀರಿ. ನಾನು ಆವಾಗ ಓದ್ಬೇಕಾಗಿತ್ತು ಅಂತೇಳಿ ಮನಸ್ಸಿಗೆ ಹಾಕೊಳ್ತೀರಿ, ಎಷ್ಟೋ ಸಲ ನೊಂದುಕೊಳ್ತೀರಿ. ಇದೊಂದು ಅವಕಾಶವನ್ನ ಯಾವುದೇ ಕಾರಣಕ್ಕೂ ಕಳಕಬಾರದು. ನೀವು ಮುಂದಿನ ದಿನಗಳನ್ನ ತುಂಬಾ ಚೆನ್ನಾಗಿ ನೀವು ಹೇಗೆ ಅನುಭವಿಸ್ಬೇಕು ಅಂತ, ಎಷ್ಟರ ಮಟ್ಟಿಗೆ ನಾನು ಲ್ಯಾವಿಶ್ ಲೈಫ್ನ ಲೀಡ್ ಮಾಡಬೇಕು ಅಂತ ಖುಷಿ ಪಡ್ತೀರೋ, ಸಂತೋಷ ಪಡ್ತೀರೋ ಅಂತಹ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಳ್ಳತಕ್ಕಂತಹದ್ದು. ನಿಮ್ಮ ಗಮ್ಯ, ನಿಮ್ಮ ಗಮನ ಎಲ್ಲವೂ ಕೂಡ ನಿಮ್ಮ ಸ್ನೇಹಿತ ಯಾರು ಅಂತಂದ್ರೆ ಬುಕ್ಸ್ ಆಗಿರುತ್ತೆ. ಬೇರೆ ಅದು ಬಿಟ್ಟು ಬೇರೆ ಅನ್ಯತಾ ಸ್ನೇಹರು ಕೂಡುದು ಕೂಡ, ಯಾವುದೋ ಅನಾವಶ್ಯಕವಾಗಿರೋ ಚರ್ಚೆಗಳು ಸಲ್ಲದು ಕೂಡ. ಒಂದು ಸಬ್ಜೆಕ್ಟ್ ವೈಸ್ ಅಷ್ಟೇ ಮಾತನಾಡ್ತಿದ್ದೀವಿ ಅಂತಂದ್ರೆ ಯಾವುದ್ಯಾವುದೋ ಗಾಸಿಪ್ಪುಗಳಿಗೆ ನೀವು ತಲೆ ಕೊಡಬಾರದು. ಸ್ಟೂಡೆಂಟ್ಸ್, ಈಗ ನಡೀತಾ ಇರ್ತಕ್ಕಂಥ ಪರೀಕ್ಷೆಗಳು, ಆಮೇಲೆ ಕೆಲವೊಬ್ಬರಿಗೆಲ್ಲ ಕೂಡ ರ್ಯಾಂಕ್ ಬಂದಿರ್ತಾರೆ. ಪಾಪ ಯಾಕೋ ಕೆಲವೊಂದು ಕಾಲೇಜುಗಳಲ್ಲಿ ಸೀಟ್ ಸಿಗೋದಿಲ್ಲ, ಸೀಟ್ ಕೊಡೋದಿಲ್ಲ, ಈಗೆಲ್ಲ ಕೂಡ ಒದ್ದಾಟ ಮಾಡ್ತಿರ್ತಾರೆ. ನಾನು ನೋಡಿದ್ದೇನೆ ಮೊನ್ನೆ ಯಾವುದೋ ಒಂದು ಪಾಪ ಹೆಣ್ಣು ಮಗುದು ಜಾತಕ ಬಂದಿತ್ತು. ಆಕೆ ಜಾತಕವನ್ನು ಗಮನಿಸಿದ್ರೆ ಬಹುಶಃ ಆಕೆಗೆ ಪಂಚಮಕ್ಕೆ ಸಂಬಂಧಪಟ್ಟ ಹಾಗೆ, ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದ್ರೆ ಅವಳು ಡಾಕ್ಟರ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನೀನು ಆಪರೇಷನ್ ಮಾಡ್ತೀಯ ಕಣಮ್ಮ ಅಂತ. ಆಕೆ ಖುಷಿ ಇದೆ, ಸಂತೋಷ ಇದೆ. ಅವರ ಅಮ್ಮ IAS ಮಾಡಬೇಕು ಅಂತಾಳೆ. ಅಮ್ಮನದ್ದು IAS ಇಲ್ಲ ಗುರುಗಳ ಮಗಳ IAS ನಾವು ಏನಾದ್ರೂ ಮಾಡಿದ್ರೆ ಮಾಡಿಸ್ಬೇಕು. ಈಕೆ ಇಷ್ಟನೂ ಇದೇ ಇದೆ, ಆಕೆ ಜಾತಕದಲ್ಲೂ ಅದೇ ಇದೆ. ಆದ್ರೆ ಮನೇಲಿ ಇರೋರು ಈ ರೀತಿ ತದ್ವಿರೋಧ ಮಾಡಾಕಂದ್ರೆ ಅವ್ರು ಈ ಕಡೆಗೂ ಇಲ್ಲ, ಆ ಕಡೆಗೂ ಇಲ್ಲ. ಯಾಕಂದ್ರೆ ಅದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಜೊತೆಗೆ ಅದ ಸ್ಟಡಿ ಮಾಡ್ಬೇಕಾದ್ರೂ ಕೂಡ ಕಷ್ಟ ಆಗುತ್ತೆ ಅವ್ರಿಗೆ. ಅವ್ರ ಫೋಕಸ್ ಈ ಕಡೆ ಇದೆ, ಬಟ್ ಆ ಕಡೆ ಸೆಳೆತ ಮಾಡ್ತೀರಿ ನೀವು. ಇಲ್ಲಿ ಸ್ವಲ್ಪ ಎಡುತ್ತೀರಿ, ತಪ್ಪು ಮಾಡ್ತೀರಿ. ಅವ್ರಿಗೆ ಭಗವಂತ ಬರೆದಿರೋದೇ ಇದು, ನೀವು ಆ ಕಡೆ ಸೆಳೆತ ಮಾಡ್ತೀರಿ. ಕಾಲೇಜುಗಳಲ್ಲಿ ಸೀಟ್ ಸಿಗಲ್ಲ, ಈಗೆಲ್ಲ ಒದ್ದಾಟ ಮಾಡ್ತಾರೆ. ಮನೆ ಯಾರೋ ಕೇಳಿದ್ರು, ಸ್ವಲ್ಪ ತುಂಬಾ ಆ ಕಾಲೇಜು ನಿಮ್ಮೆಲ್ಲ ಹೇಳೋದು ಬೇಡ, ನಾನು ಇಂಥ ಕಡೆ ನಮಗೆ ಸಿಗಲ್ಲ ಅಂತ ಕೇಳಿದ್ರು. ನಾನು ಸ್ವಲ್ಪ ಈ ರೀತಿ ಮಾರಲ್ ಸಪೋರ್ಟ್ ಸಾಧ್ಯ ಆದಷ್ಟು ಟ್ರೈ ಮಾಡ್ತೀನಿ. ನನಗೆ ಯಾರಾದ್ರೂ ಪರಿಚಯ ಇದ್ದಾರಾ, ಏನಾದ್ರೂ ಮಾಡಿಸ್ಬೇಕು. ಮೆಡಿಕಲ್ ಸೀಟ್ ಮಾಡಿಸ್ಕೊಡ್ಬೇಕು. ನಮಗೆ ಕೆಲವು VIP ಕೋಟ ಇಟ್ಟಿರ್ತಾರೆ, ಅದನ್ನು ಮಾತಾಡಿಸಿ ಸಾಧ್ಯವಾದಷ್ಟು ಬಹಳಷ್ಟು ಜನರಿಗೆ ಆ ರೀತಿ ಮಾಡಿಕೊಟ್ಟಿರ್ತೀನಿ. ನಾನು ಕೆಲಸ ಸಾಧ್ಯ ಆದ್ರೆ ಅದನ್ನೆಲ್ಲ ಕೂಡ ನೋಡ್ತಿರ್ತೀನಿ, ಚೆಕ್ ಮಾಡ್ತಿರ್ತೀನಿ. ಆಮೇಲೆ ಅವ್ರು ಹೋಗಿ ಬಂದಿರ್ತಾರೆ, ಇಷ್ಟು ಅಂತ ಹೇಳಿ ಓ ರಾಮ ಅದನ್ನು ಕೇಳಿದ್ರು ಕೂಡ ಭಯ ಪಟ್ಟು ಬಂದಿರ್ತಾರೆ. ಅಲ್ಲೂ ಕಡಿಮೆ ಮಾಡಿಸಿ ಅವ್ರಿಗೆ ಆ ಕಾಲೇಜಲ್ಲಿ ಸೀಟ್ ಕೊಡೋ ತನಕ ನಾನು ಬಿಟ್ಟಿರಲ್ಲ. ನನಗೆ ಸಾಧ್ಯ ಆದ್ರೆ ನನಗಂತ ಅಲ್ಲೊಂದು ಎವಿಡೆನ್ಸ್ ಸಿಕ್ತು ಅಂತಂದ್ರೆ ಹೀಗೆಲ್ಲ ನಾನು ಮಾರ ಸಪೋರ್ಟ್ ಮಾಡ್ತೀನಿ. ಸ್ಟೂಡೆಂಟ್ಸ್ ಅವ್ರದ್ದೇ ಆಗಿರೋ ಕನಸಿತ್ಕೊಂಡು ಮೇಲೆ ಹತ್ತುತ್ತಾರೆ, ಅಂದ್ರೆ ಹಂತ ಹಂತವಾಗಿ ಬೆಳೀತಾರೆ ಅಂತಂದ್ರೆ ಎಲ್ಲಿಗೆ ಬೇಕಾದ್ರೂ ಅವರಿಗೆ ನಾನು ಸಹಾಯ ಮಾಡಲಿಕ್ಕೆ ನಿಂತಿರ್ತೇನೆ. ಅವ್ರಿಗೆ ಜಾಬ್ ಬೇಕಾದ್ರೂ ಅಷ್ಟೇ, ನನ್ನ ತನಕ ಬಂದಾಗ ಸಾಧ್ಯ ಆದಷ್ಟು ನನಗೆ ಗೊತ್ತಿರೋ ಅಷ್ಟು ಸರ್ಕಲ್ ಸರ್ಚ್ ಮಾಡ್ತೀನಿ. ಕೆಲವೊಬ್ರಿಗೆ ಹೇಳಿರ್ತೇನೆ, ಇದು ವಾಸ್ತವ ಕಣಯ್ಯ, ನೀನು ಎಷ್ಟು ಜನಕ್ಕೆ ಅನ್ನ ಕೊಡ್ಬೋದು, ಒಬ್ಬರಿಗೆ ಜಾಬ್ ಕೊಡು, ಅವರ ಪೂರ್ಣವಾಗಿ ನೀನು ಅವರಿಗೆ ಅನ್ನ ಹಾಕ್ದಾಗೆ ಅಂತೇಳಿ. ಕೆಲವರು ಒಳ್ಳೆ ಒಳ್ಳೆ ಪೋಸ್ಟಲ್ಲಿ ಇರ್ತಾರೆ. ನನಗೆ ಗೊತ್ತಿರೋ ಯಾರೋ ಒಬ್ರು
ಹೈದರಾಬಾದಲ್ಲಿ IBM ನಲ್ಲಿ ಅವರೇ ಇಂಟ್ರೂ ಮಾಡಿ ತಗೊಳ್ತಾ ಇದ್ರು. ಅವ್ರು ಕೆಲವೊಂದೆಲ್ಲ ಕೊಟ್ಟಿದ್ದೆ ನಾನು. ಅವು ಸ್ವಾಮೀಜಿ ಇದು ಎಲಿಜಿಬಲ್ ಇಲ್ಲ ಅಂತ ಹೇಳ್ತಾರೆ. ನಾನು ಕೇಳಿದೆ ಅವರಿಗೆ, ಅಲ್ಲ ನಿಮಗೆ ಎಲಿಜಿಬಲ್ ಇರೋವಂಥದ್ದಕ್ಕೆ ಕೊಡೋದಾದ್ರೆ ನಿಮ್ಮನ್ನ ಯಾಕೆ ನಾನು ಕೇಳಬೇಕು ಅಂದ್ರೆ ನಿಮ್ಮನ್ನ ಯಾಕೆ ಕೇಳ್ಬೇಕು? ಈ ಮಗು ಕೊಡ್ತೀರೋ ಕೊಡಲ್ಲ ಅಷ್ಟೇ ಸಾಕು ನನಗೆ, ಇನ್ನೊಂದು ಕಡೆ ನಾನು ನೋಡ್ತೀನಿ. ಇಲ್ಲ ಸ್ವಾಮೀಜಿ ನಾನು ಮಾಡ್ತೀನಿ ಸುಮ್ಮನೆ ಇಟ್ಬಿಟ್ರು. ಆಮೇಲೆ ನನ್ನ ಜೊತೆ ಒಂದು ಯಾವಾಗಲೂ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಆಗ್ತಿದ್ದವರು ಇಲ್ಲ, ಮತ್ತೆ ಮಾತಾಡಲೇ ಇಲ್ಲ. ಸ್ವಲ್ಪ ಆತನಿಗೆ ಬೇಸರ ಆಯ್ತು ಏನೋ ಗೊತ್ತಿಲ್ಲ. ಅದಾದ 5ನೇ ದಿನಕ್ಕೆ ನನಗೆ ಇವ್ರ ಕಡೆ ಮೆಸೇಜ್ ಬಂತು, ಸ್ವಾಮೀಜಿ ನನಗೆ ಜಾಬ್ ಅವರು ಇಂಥ ಕಡೆ ಅವ್ರು ಇರೋದಲ್ಲಿ, ಬಟ್ ಇಲ್ಲೆಲ್ಲ ಇನ್ಫ್ಲುಯೆನ್ಸ್ ಇದೆ ಕೊಡ್ಸಿದ್ರು ಅಂತ ಖುಷಿ. ನನಗೆ ಇವ್ರ ಕಡೆಯಿಂದ ಮೆಸೇಜ್ ಬಂತು, ಆತರ ಕಡೆಯಿಂದ ಬರಲಿಲ್ಲ. ಆಮೇಲೆ ಇವ್ರಿಗೆ ಸ್ಯಾಲ್ರಿ ಬಂದ ಮೇಲೆ ಒಂದು ಸ್ವೀಟ್ ತಗೊಂಡು ಏನೋ ಬಂದ್ರು. ಆ ದಿವಸ ಈ ಮಗು ಏನು ಸ್ಯಾಲ್ರಿ ಇತ್ತು ಅದನ್ನಷ್ಟೇ ನಾನು ಕಳಿಸಿದ್ದ. ಇವ್ರಿಗೆ ಸ್ಯಾಲ್ರಿ ಏನು ಬಂತು ಅಂತ ನೋಡಿ, ಹೀಗೆ ಇರ್ತವೆ. ಆತ ಕೋಪ ಮಾಡ್ಕೊಂಡೇನೆ ಇಲ್ಲ, ಅರೆ ಸ್ವಾಮೀಜಿ ಹೇಳಿದ್ರೆ ನಾನು ಇದನ್ನು ಮಾಡಬೇಕು ಅಂತ ಸ್ವಲ್ಪ ಸ್ಟೆಪ್ ತಗೊಂಡಿದ್ದ. ಎಲಿಜಿಬಲ್ ಇರೋದು ನಿಜ. ನೀವು ರ್ಯಾಂಕ್ ಬರೋರ್ನ ಮತ್ತು ರ್ಯಾಂಕ್ ಮಾಡಿಸಿದ್ರೆ ನಮ್ಮ ಅಷ್ಟ ಮಹಾ ಕಷ್ಟ ಇಲ್ಲ. ತುಂಬಾ ದೊಡ್ಡರನ್ನ ನೀವು ಬೇಗ ರೆಡಿ ಮಾಡ್ಬೇಕಾಗಿರೋದು, ಅದೇ ಅವ್ರನ್ನ ನೀವು ಒಂದು ಉನ್ನತ ಸ್ಥಾನದಲ್ಲಿ ನೋಡ್ಬೇಕಾಗಿರೋದು. ಇನ್ಯಾರು ಮಾಡ್ತೀರಿ? ತುಂಬಾ ಈ ಸ್ಕೂಲ್ ಎಲ್ಲ ಮಾಡೋದು ಅದನ್ನೇ. ಒಳ್ಳೆ ರ್ಯಾಂಕ್ ಇರೋರಿಗೆ ಸೇರಿಸ್ಕೊಡ್ತಕ್ಕಂಥದ್ದು, ಒಂದು ಅಷ್ಟು ಕಡಿಮೆ ಇರೋರ್ನ ಪಕ್ಕಕ್ಕೆ ಇಟ್ಬಿಡೋದು. ಇದಲ್ವೇ ನನ್ನ ಪ್ರಕಾರ ಅವರ ನೀವು ಮೇಲೆ ಎತ್ತಬೇಕಾಗಿರೋದು ಅನ್ನೋದು ನನ್ನ ಧ್ಯೇಯ, ಬೇರೆ ಇನ್ಯಾರದು ಏನೋ ಗೊತ್ತಿಲ್ಲ ಮಾತ್ರ. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂತಂದ್ರೆ, ಒಂದು ಕಿವಿ ಮಾತು ಹಿರಿಯರಿಗೆ ಕೊಡೋದಾದ್ರೆ, ತಂದೆ ತಾಯಿಗಳಿಗೆ ಕೊಡೋದಾದ್ರೆ, ಆ ಮಕ್ಕಳ ತಲೆಯಲ್ಲಿ ಏನಿದೆಯೋ, ಯಾಕಂದ್ರೆ ಕೆಲವೊಬ್ಬರು ಇಲ್ಲ ನಾನು ಉದ್ಯೋಗ ಮಾಡೋವನಾಗಲ್ಲ ಉದ್ಯೋಗ ಕೊಡೋನಾಗ್ಬೇಕು ಅಂತ ಹೇಳಿ ಬಿಸ್ನೆಸ್ಗೆ ಪ್ಲಾನ್ ಮಾಡ್ತಾನೆ. ಅದ್ರಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ, ಅವನ ಯೋಗಗಳೇನಿದ್ದಾವೆ ಅದನ್ನು ಚೆಕ್ ಮಾಡ್ಕೊಳ್ಳಿ. 100ಕ್ಕೆ ಇವನು ಇದೇ ಆಗ್ತಾನೆ ಅಂತ ಅದ್ರಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ದಾರಿಯಲ್ಲಿ ಹೋಗ್ಬೇಕು. ಅಥವಾ ನೀವು ಮಾಡ್ತಾ ಇರೋದು ಒಂದ್ಸಲ ಕರೆಕ್ಟ್ ಇರುತ್ತೆ, ಇವನು ರಾಂಗ್ ಮಾಡ್ತಿರ್ತಾನೆ, ಈ ಮಗು ರಾಂಗ್ ಮಾಡ್ತಿರ್ತಾಳೆ. ಅದನ್ನ ಸ್ವಲ್ಪ ತುಲನೆ ಮಾಡಿಕೊಂಡು ಒಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡಿಕೊಂಡು ನೀವು ಕೂಡ ಒಂದು 2 ಸಲ 3 ಸಲ ಚೆಕ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಕಾಲೇಜ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಓದಾಗಿರ್ಬೋದು ಓದ್ಕೊಂಡ್ರೆ ಇಬ್ಬರಿಗೂ ಅನಾಯಾಸವಾಗಿರತಕ್ಕಂತಹದ್ದು ಮನಸ್ತಾಪಗಳು ಬರದೆ, ಆಯಾಸ ಇಲ್ಲದೆ ನಿಮ್ಮ ಒಂದು ಕೆರಿಯರಲ್ಲಿ ನೀವು ಪ್ರಯಾಣ ಬೆಳೆಸಲಿಕ್ಕೆ ಈಸಿ ಆಗುತ್ತೆ, ಖುಷಿ ಆಗುತ್ತೆ, ಸಂತೋಷವಾಗಿ ಅದನ್ನು ವೆಲ್ಕಮ್ ಮಾಡಿಕೊಂಡ್ರೆ ಬಹುಶಃ ಕೆಲವು ಮಕ್ಕಳಿಗೆ ಮನೆಯಲ್ಲಿ ಇದ್ದು ನಡೀತವೆ, ಇನ್ನು ಕೆಲವು ಮಕ್ಕಳಿಗೆ ಹಾಸ್ಟೆಲ್ ಓದುವಂಥದ್ದು ಇರುತ್ತೆ. ಅವರೊಂದು ಚಾಲೆಂಜ್ ತೆಗೆದುಕೊಳ್ತಾರೆ. ಅಲ್ಲಿರೋ 10 ಮಕ್ಕಳಲ್ಲಿ ಅರೆ ನನಗಿರ್ತೀವ ಚೆನ್ನಾಗಿ ಓದ್ತಾರಂತ ಚಾಲೆಂಜ್ ತೆಗೆದುಕೊಳ್ಳೋ ಮಕ್ಕಳು ಕೆಲವರು ಇರ್ತಾರೆ, ಸ್ಕೂಲ್ ತೆಗೆದುಕೊಳ್ಳೋ ಜನ ಕೆಲವರು ಇರ್ತಾರೆ. ಇನ್ನು ಹಾಸ್ಟೆಲಲ್ಲಿ ಅವರ ಜೊತೆ ಕೂತ್ಕೊಂಡು ಮಾತಾಡುವಾಗ ಸ್ವಲ್ಪ ಅವನು ಸ್ಟ್ರಾಂಗ್ ಆಗ್ತಾನೆ, ಅವನಿಗೆ ಯಾವುದೋ ಒಂದು ಮೋಟಿವೇಶನ್ ಆಗ್ಬಿಡುತ್ತೆ, ಅವನ ಪಕ್ಕದವನಂತಿದ್ದು ಅಲ್ಲಿಂದ ಅವನು ಎದ್ದು ಹೇಳ್ತಾನೆ. ಈಗೆಲ್ಲ 100 ಇರ್ತವೆ, ಸಣ್ಣದು ಒಂದೇ ಒಂದು ಲೈನ್ ಅವನನ್ನು ಇನ್ಸ್ಪೈರ್ ಮಾಡಿಬಿಡ್ತಕ್ಕಂಥದ್ದು ಇರುತ್ತೆ. ಅವನನ್ನ ಜಗತ್ತಿನ ಒಂದು ಕಿರಣವನ್ನಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯವಾಗದು. ಅದಕ್ಕೆ ಅವರವರ ಭವಿಷ್ಯಕ್ಕೆ ಅವರೇ ಭಾಷ್ಯಕಾರರು ಅಂತ ನಾನು ಆಗಾಗ ನಿಮಗೆ ತಿಳಿಸ್ತಿರ್ತೀನಿ. ಹಿರಿಯರಿಗೂ ಅಷ್ಟೇ, ಪ್ರೀತಿಯ ಮಕ್ಕಳು ಸ್ಟೂಡೆಂಟ್ಸ್ ಕೂಡ ಅಷ್ಟೇ ನಾನು ಹೇಳ್ತೀನಿ, ನಿಮ್ಮ ಜವಾಬ್ದಾರಿ ದಿನಗಳನ್ನು ಜವಾಬ್ದಾರಿಯಾಗೇ ತುಂಬ ಸೀರಿಯಸ್ ಆಗಿ ಕೇರ್ಲೆಸ್ ಮಾಡದೆ ಅದರ ಬಗ್ಗೆ ಟೇಕ್ ಕೇರ್ ತಗೊಂಡು ಏನಾದರೂ ಮುಂದುವರಿಸ್ತೀರ ಅಂತಂದರೆ ಸಬ್ಜೆಕ್ಟ್ ವೈಸ್ ಅಂದರೆ ಜ್ಞಾನ ವಿಜ್ಞಾನ ನಿಮ್ಮ ಪರಮ ರಹಸ್ಯವಾಗಿರತಕ್ಕಂಥದ್ದು ಭೇದಸ್ತಕ ಸುಜ್ಞಾನ ನಿಮ್ಮ ಒಳಗಡೆ ಇದೆ. ನಿಮ್ಮ ವೆಪನ್ಸ್ ನಿಮ್ಮ ಜೀವನಕ್ಕೆ ಸಂಪೂರ್ಣವಾಗಿ ನೀವೇನಂತ ಬದುಕಬೇಕು ಅಂತಿರೋ ಅದಕ್ಕೆ ವೆಪನ್ಸ್ ಇದೇ ಇರುತ್ತೆ. ನಿಮ್ಮ ಸಬ್ಜೆಕ್ಟ್ ಇರ್ತಕ್ಕಂಥ ಸಬ್ಜೆಕ್ಟ್ ನಾಲೆಡ್ಜ್ ಅಂಡ್ ಜನರಲ್ ನಾಲೆಡ್ಜ್ ಇವೆರಡನ್ನು ಬೆಳೆಸ್ಕೊಳ್ಬೇಕು ಅಂತಂದರೆ ಎಲ್ಲವನ್ನೂ ಓದಬೇಕಾಗತ್ತೆ, ನೀವು ಪ್ರಪಂಚವನ್ನು ಓದಬೇಕಾಗತ್ತೆ. ನೀವೇನು ಮಾಡ್ಕೊಳ್ಬೇಕಂತ ಹೊರಡ್ತಿರೋ ಆ ದಾರಿನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ಬೇಕಾಗ್ತಾವೋ, ಇವತ್ತು ನಾವು ಒಂದು ಅಡುಗೆ ಮಾಡ್ತೀವಿ ಅಂದರೆ ಅದಕ್ಕೆ ಏನೇನು ಪೂರಕವಾಗಿ ಅವೆಲ್ಲ ಹೇಗೆ ತಯಾರಿ ಮಾಡ್ಕೊಳ್ತೀವೋ, ಸ್ಟೂಡೆಂಟ್ಸ್ ನಿಮಗೂ ಅಷ್ಟೇ. ನೀವು IAS ಆಗಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಪೂರಕವಾಗಿ ಯಾರು ಸಾಧನೆ ಮಾಡಿದರೆ ಅವ್ರನ್ನ ನೀವು ಬೆನ್ನಂತಕ್ಕಂಥದ್ದು, ಆ ಸಬ್ಜೆಕ್ಟನ್ನು ನೀವು ಸ್ಟಡಿ ಮಾಡ್ತಕ್ಕಂಥದ್ದು, ಯಾರ ಜೊತೆಗೆ ನಾನು ಸಂಪರ್ಕ ಮಾಡೋದು ಸರಿ ಹೋಗುತ್ತೆ ಅಂತ ನೀವೇ ಆತ್ಮಾವಲೋಕನ ಒಂದು ಸಲ ಮಾಡ್ಕೊಳ್ಳೋದು. ತದನಂತರ ಗುರುಗಳ ಜೊತೆ ಒಂದು ಸಲ, ಅಪ್ಪ ಅಮ್ಮ ಜೊತೆ ಒಂದು ಸಲ ಕುಳಿತುಕೊಂಡು ಚರ್ಚೆ ಮಾಡಿದಾಗ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಉತ್ತರಗಳು ಸಿಗ್ತವೆ. ಆಯ್ಕೆ ಕೂಡ ನಿಮ್ಮಲ್ಲಿ ಇರುತ್ತೆ. ನನ್ನ ಪ್ರೀತಿಯಲ್ಲಿ ಖಂಡಿತವಾಗ್ಲೂ ಗುರುಗಳೇ, ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಮಾತುಗಳು ಒಂದು ರೀತಿಯಾಗಿ ಮೋಟಿವೇಶನ್ ಅಂತಾನೆ ಹೇಳ್ಬೋದು. ಜೊತೆಗೆ ನೀವು ಒಂದು ಒಳ್ಳೆ ಮಾತನ್ನ ಕೂಡ ಹೇಳಿದ್ರಿ, ಎಲ್ಲೋ ಓದುವಂಥ ವಿದ್ಯಾರ್ಥಿಗಳು ರ್ಯಾಂಕ್ ತಗೊಳ್ಳೋರ್ನ ನಾವು ಟ್ರೈನ್ ಮಾಡೋದಕ್ಕಿಂತ ವೀಕ್ ಸ್ಟೂಡೆಂಟ್ಸ್ನ ನಾವು ಟ್ರೈನ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಅಂತ. ಜೊತೆಗೆ ಮಕ್ಕಳ ಮೇಲೆ ಯಾವ ರೀತಿ ನಾವು ಒತ್ತಡಗಳನ್ನ ಹೇರಬಾರ್ದು, ಜಾತಕದಲ್ಲಿ ಕೂಡ ನಮಗೆ ಗೊತ್ತಾಗುತ್ತೆ ಯಾವ ಒಂದು ಫೀಲ್ಡ್ನಲ್ಲಿ ಇವರು ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅದ್ರ ಮುಖಾಂತರ ಕೂಡ ತಿಳ್ಕೊಳ್ಬಹುದು ಅಂತ ತಿಳಿಸಿದ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಇವೆಲ್ಲದಕ್ಕೂ ಕೂಡ ನೀವೊಂದು ಫುಲ್ ಸ್ಟಾಪ್ ಇಡಬೇಕು. ಇದರಿಂದ ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದ್ರೆ ಅಕ್ಷಯ ವೃಕ್ಷವನ್ನ ನೀವು ಬರ್ಮಾಡ್ಕೊಳ್ಬಹುದು. ಇನ್ನು ಇವತ್ತಿನ ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.